ಹೆಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ನಾಗರ ಪಂಚಮಿ ಸ್ಪೆಷಲ್ ಕರಾವಳಿಯಲ್ಲಿ ಮಾಡುವಂತಹ ಪಾತೋಳಿಯನ್ನು ಮಾಡ್ತಿದ್ದೀವಿ. ಇದು ಸುಮಾರು ವರ್ಷಗಳ ಹಳೆಯ ರೆಸಿಪಿ, ಸುಮಾರು 300 ವರ್ಷಗಳ ಹಳೆಯ ರೆಸಿಪಿ. ಸೊ ಈ ರೆಸಿಪಿನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾವಿಲ್ಲಿ ಅರಿಶಿನ ಎಲೆಯನ್ನು ಕಟ್ ಮಾಡಿಕೊಂಡು ತೊಗೊಂಡು ಬರ್ತಿದ್ದೀವಿ. ನಮ್ಮ ಮನೇಲೇ ನಾವು ಬೆಳೆಸಿದ್ದೀವಿ ಅರಿಶಿನ ಎಲೆನ. ಯೂಶ್ವಲಿ ನಾಗರ ಪಂಚಮಿಗೆ ಈ ರೀತಿ ಪತೋಳಿ ಅಂತ ಮಾಡೋದು ನಮ್ಮ ಕಡೆ ವಿಶೇಷ. ಸ್ಪೆಷಲಾಗಿ ನಾಗರ ಪಂಚಮಿಗೆ ಅಂತಲೇ ಇದನ್ನು ಮಾಡ್ತಾರೆ. ಈ ರೀತಿ ಎಲೆಯನ್ನು ಕಟ್ ಮಾಡಿಕೊಂಡು ಬಂದಿದ್ದೀವಿ. ನೆಕ್ಸ್ಟು ಒಂದು ಪಾತ್ರೆಗೆ ಗೋಧಿ ಹಿಟ್ಟನ್ನು ಹಾಕೋತಿದ್ದೀವಿ. ಸ್ವಲ್ಪ ಉಪ್ಪು, ಇದಕ್ಕೆ ನೀರನ್ನು ಹಾಕಿ ಕಲಿಸ್ಕೋಬೇಕಾಗತ್ತೆ. ಚಪಾತಿ ಹಿಟ್ಟಿನ ಹದಕ್ಕೆ ನಾವಿದನ್ನ ಕಲಿಸ್ಕೋಬೇಕು. ಸ್ವಲ್ಪ ತುಪ್ಪನೂ ಕೂಡ ಸೇರಿಸ್ಕೊಂಡ್ವಿ, ಹಿಟ್ಟು ಸಾಫ್ಟ್ ಆಗಲಿ ಅಂತ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ಕಲಿಸ್ಕೋಬೇಕಾಗತ್ತೆ. ತುಂಬ ಸಾಫ್ಟ್ ಆಗಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ನೆಕ್ಸ್ಟು ಒಂದು ಬಾಣಲೆಗೆ ಸ್ವಲ್ಪ ನೀರನ್ನು ಹಾಕೋತಿದ್ದೀವಿ, ಬೆಲ್ಲವನ್ನು ಹಾಕೋತಿದ್ದೀವಿ. ಆಲ್ಮೋಸ್ಟ್ 1-1.5 ಕಪ್ ಬೆಲ್ಲನ ಹಾಕ್ಕೊಂಡಿದ್ದೀವಿ. ಈಗ ಇದನ್ನು ಕರಗಿಸ್ಕೋಬೇಕಾಗತ್ತೆ ನೀರಲ್ಲಿ. ಈ ರೀತಿ ಚೆನ್ನಾಗಿ ಕರಗಿಸ್ಕೋಬೇಕಾಗತ್ತೆ. ನೋಡಿ, ಬೆಲ್ಲ ಎಲ್ಲ ಕರಗಿದೆ, ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೆ ನಾವು ಕಾಯಿ ತುರಿಯನ್ನು ಹಾಕೋತಿದ್ದೀವಿ. ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದರ ಕನ್ಸಿಸ್ಟೆನ್ಸಿ ಡ್ರೈ ಆಗಬೇಕು. ಇದನ್ನು ನಾವು ಒಳಗಡೆ ಸ್ಟಫ್ ಮಾಡ್ತಿರೋದ್ರಿಂದ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕಾಗತ್ತೆ. ನೆಕ್ಸ್ಟು ನಾವು ಹುರಿದಿಟ್ಕೊಂಡಿರೋ ಎಳ್ಳನ್ನು ಕೂಡ ಹಾಕ್ಕೊಂಡ್ವಿ. ಎಳ್ಳು ಟೇಸ್ಟ್ನ ಚೆನ್ನಾಗಿ ಮಾಡುತ್ತೆ. ನೋಡಿ, ಆಲ್ಮೋಸ್ಟ್ ಡ್ರೈ ಆಗ್ತಾ ಬಂದಿದೆ. ವಾಟರ್ ಕಂಟೆಂಟ್ ಇದ್ದಿದ್ದೆಲ್ಲ ಕಮ್ಮಿ ಆಗ್ತಾ ಬಂದಿದೆ. ಈಗ ಇದಕ್ಕೆ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಂಡ್ವಿ. ಏಲಕ್ಕಿ ಪುಡಿನ ಹಾಕಿ ಇದನ್ನ ಆಫ್ ಮಾಡ್ಕೊಂಡಿದ್ದೀವಿ. ನೋಡಿ ಎಷ್ಟು ಡ್ರೈ ಆಗಿ ಆಗಿದೆ. ಇಷ್ಟು ಡ್ರೈ ಆಗಿ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಇಟ್ಕೊಂಡಿದ್ದೀವಿ. ಈಗ ಅರಿಶಿನ ಎಲೆಯನ್ನು ತೊಗೊಂಡಿದ್ದೀವಿ. ಒಂದು ಚಿಕ್ಕ ಗೋಧಿ ಹಿಟ್ಟಿನ ಉಂಡೆ ತೊಗೊಂಡು ಸ್ವಲ್ಪ ಕೈಗೆಲ್ಲ ನೀರು ಹಚ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕೈಗೆಲ್ಲ ನೀರು ಹಚ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಕೈಗೆ ನೀರು ಹಚ್ಕೊಂಡ್ರೆ ಈಸಿಯಾಗಿರುತ್ತೆ. ಈ ಅಡುಗೆನ ಕರಾವಳಿ ಕಡೆ ಮಾಡೇ ಮಾಡ್ತಾರೆ. ನಾಗರ ಪಂಚಮಿಗೆ ಇದನ್ನು ನೈವೇದ್ಯವಾಗಿ ಇಡ್ತಾರೆ. ನೆಕ್ಸ್ಟು ನಾವು ಹೂರಣನೇನು ಮಾಡ್ಕೊಂಡಿದ್ವೋ ಅದನ್ನು ಫಿಲ್ ಮಾಡ್ತಿದ್ದೀವಿ ಒಳಗಡೆ. ಈಗ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಕಡೆ ಫೋಲ್ಡ್ ಮಾಡಿ ಈ ರೀತಿ ಸೀಲ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಹೂರಣ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ನೆಕ್ಸ್ಟು ಎಕ್ಸ್ಟ್ರಾ ಎಲೆ ಏನಿತ್ತು ಈ ರೀತಿ ಆ ಕಡೆ ಈ ಕಡೆ ಎರಡು ಕಡೆ ಇದನ್ನ ಫೋಲ್ಡ್ ಮಾಡಿ ಇಡ್ಲಿ ಪಾತ್ರೆ ಒಳಗಡೆ ಇಡ್ತಿದ್ದೀವಿ. ಅದೇ ರೀತಿ ಪಾತೋಳಿಗಳನ್ನ ನಾವು ಮಾಡ್ಕೋತಿದ್ದೀವಿ. ಹೀಗೆ ಕೈಗೆ ನೀರನ್ನು ಹಚ್ಕೊಂಡು ಮಾಡಿದ್ರೆ ತುಂಬ ಈಸಿಯಾಗಿರುತ್ತೆ, ಕೈಗೆ ಅಂಟಲ್ಲ. ನೆಕ್ಸ್ಟು ಹೂರಣನ ಹಾಕೋತಿದ್ದೀವಿ. ನಿಮಗೆ ಅರಿಶಿನ ಎಲೆ ಅವೈಲೇಬಲ್ ಇಲ್ಲ ಅಂದರೆ ನೀವು ಇದನ್ನ ಬಾಳೆ ಎಲೆಯಲ್ಲೂ ಕೂಡ ಮಾಡ್ಬೋದು. ಅರಿಶಿನ ಎಲೆಯಲ್ಲಿ ಮಾಡಿದ್ರೆ ಅರೋಮಾ ಚೆನ್ನಾಗಿರುತ್ತೆ, ಅದರ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಅರಿಶಿನ ಎಲೆಯನ್ನು ಪ್ರಿಫರ್ ಮಾಡ್ತೀವಿ. ಈ ರೀತಿ ಮಾಡಿ ಇಟ್ಕೊಂಡಿದ್ದೀವಿ. ಸುಮಾರು 10-12 ಮಾಡ್ಕೊಂಡಿದ್ದೀವಿ. ಇದನ್ನು ಹಬೆಯಲ್ಲಿ 20 ನಿಮಿಷಗಳ ಕಾಲ ಬೇಯಿಸಬೇಕಾಗತ್ತೆ. ನೋಡಿ, 20 ನಿಮಿಷ ಬೇಯಿಸಿದ ನಂತರ ಈ ರೀತಿ ಟೇಸ್ಟಿಯಾಗಿ ಪತೋಳಿ ರೆಡಿಯಾಗಿದೆ. ಇದನ್ನ ನಾಗರ ಪಂಚಮಿಗೆ ವಿಶೇಷವಾಗಿ ನಾವು ಮಾಡ್ತೀವಿ.
ತುಂಬ ವರ್ಷಗಳ ಹಳೆಯ ರೆಸಿಪಿ ಇದು. ನೋಡಿ ಈಗ ಓಪನ್ ಮಾಡಿ ತೋರಿಸ್ತಿದ್ದೀವಿ. ಈ ರೀತಿ ಎಲೆಯನ್ನು ಓಪನ್ ಮಾಡಿ ತಿನ್ನೋದ್ರಲ್ಲಿ ಖುಷಿನೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಬೇರೆ ಬೇರೆ ವಿಡಿಯೋಸ್ ಕೂಡ ಇದೆ, ಅದನ್ನೂ ಕೂಡ ನೋಡಿ ಅಂತ ಕೇಳ್ಕೊತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.